ಆಮೇಲೆ ಅನ್ಮ್ಯಾಪಿಂಗ್ ಆಗಿರೋರು ಬೇರೆ, ಅನ್ಮ್ಯಾಪಿಂಗ್ 40 ಲಕ್ಷ ಆಗಿದ್ದಾರಂತೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಆಗಲೇ ಒಂದು 80 ಲಕ್ಷ ಇದ್ದಾರೆ. ಅಂದರೆ ಅದನ್ನು ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಚುನಾವಣಾ ಕಮಿಷನ್. ನಮ್ಮ ಉತ್ತರ ಕರ್ನಾಟಕ ನೋಡಿದರೆ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ಜನ ವಲಸೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾದರೆ ಬಂದ ಜನರು ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಗೊತ್ತಾಗಬೇಕು. ಬಾಂಗ್ಲಾದೇಶದಲ್ಲಿ ಜನವೇ ಇಲ್ಲ, ಅದೊಳ್ಳೆ ಸ್ವೀಡನ್ ಥರ ಭಾಳ ಜನ ವಸತಿಯೇ ಇಲ್ಲದೆ ಜಾಗ ಆಗ್ಬಿಡುತ್ತೆ. ಕಾಮನ್ ಸೆನ್ಸನ್ನು ಇಲ್ಲದೆ ಜನ ಈ ನುಸುಳುಕೋರು ಥಿಯರಿನ ಒಪ್ಕೊಂಡಿದ್ದಾರಲ್ಲ, ಇದು ಭಾಳ ದೊಡ್ಡ ದುರಂತ. ನೀವು ಹೋದ್ರಿ ಬಾಡಿಗೆ ಮನೆ ಹೋಗಿದ್ದೀರಾ, ನೀವು ಡಿಲೀಟ್. ನೀವು ಬೇರೆ ಕಡೆ ಹೋಗಿದ್ದೀರಾ, ಡಿಲೀಟ್. ಮದುವೆಯಾಗಿ ಬೇರೆ ಕಡೆ ಹೋದ್ರೆ ನೀವು ಡಿಲೀಟ್. ಎಲ್ಲರನ್ನು ಮನಸ್ಸಿಗೆ ಬಂದ ಡಿಲೀಟ್ ಅನ್ನೋದು ಏನು ಹುಡುಗಾಟಿಗೆನ ಇವರು ತಮಾಷೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನು. ಇದು ನಾವು ನೋಡ್ತಾ ಇದ್ದೀವಿ, ತುಂಬ ಗಂಭೀರ ಸಮಸ್ಯೆ. 1,10,00,000 ಜನ ASDD ಕಡೆ ಬರ್ತಾರೆ, ಅಬ್ಸೆಂಟು, ಶಿಫ್ಟು, ಡೆತ್ತು ಮತ್ತು ಅದರ್ಸಲ್ಲಿ. ಈ 1,10,00,000 ಜನದಲ್ಲಿ 50ಕ್ಕಿಂತ ಹೆಚ್ಚು ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ. ಅಂದರೆ ಮಿನಿಮಮ್ 50% ಮತದಾರ ಬೆಂಗಳೂರಿಂದ ವೋಟರ್ ಲಿಸ್ಟಿಂದ ಮಾಯ ಆಗ್ತಾ ಇದ್ದಾರೆ. ಈಗ ಇದು ತುಂಬ ಗಂಭೀರ ಅಂತ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ನಂಬರ್ ಹೋಗ್ಲಿಕ್ಕೆ ಸಾಧ್ಯನಾ? ಎಲ್ಲಿ ಹೋಗ್ತಾ ಇದ್ದಾರೆ ದೇಶದ ಜನ? ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದಾಗ ಹೇಳಿದರು ಅಲ್ಲಿಂದ ವಲಸೆ ಹೋಗಿದ್ದಾರಂತ, ಬಿಹಾರಿಂದ ಹೇಳಿದರು ಅಲ್ಲಿಂದ ವಲಸೆ ಹೋಗಿದ್ದಾರಂತ. ಅಂದರೆ ಈಗಾಗಲೇ ದೇಶದಲ್ಲಿ 6,50,00,000 ಜನ ಮತದಾರ ಪಟ್ಟಿಯಿಂದ ಮಾಯ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗಾಗಲೇ 1,10,00,000 ಜನ ದಾಟಿದ್ದಾರೆ. ಇನ್ನು ಲಾಜಿಕಲ್ ಡಿಸ್ಕ್ರಿಪ್ಟೆನ್ಸಿಯಲ್ಲಿ ಬಂದಿರೋದು ಬೇರೆ, ಆಮೇಲೆ ಅನ್ಮ್ಯಾಪಿಂಗ್ ಆಗಿರೋರು ಬೇರೆ. ಅನ್ಮ್ಯಾಪಿಂಗ್ 40 ಲಕ್ಷ ಆಗಿದ್ದಾರಂತೆ, ಲಾಜಿಕಲ್ ಡಿಸ್ಕ್ರಿಪ್ಟೆನ್ಸಿಯಲ್ಲಿ ಆಗಲೇ ಒಂದು 80 ಲಕ್ಷ ಇದ್ದಾರೆ. ಅಂದರೆ ಅದನ್ನು ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಚುನಾವಣಾ ಕಮಿಷನ್ನು. ಬೆಂಗಳೂರಲ್ಲೇ ಈ ನಂಬರ್ ನೋಡ್ತಾರೆ, ಭಯ ಅನಿಸ್ತಾ ಇಲ್ವಾ ಸರ್ ಫಾದರ್? ಸರ್, ಈಗ ಬೆಂಗಳೂರಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡಿದರೆ 53% ವೋಟಿಂಗ್ ಆಗಿದೆ ಅಂತ ಹೇಳ್ತಾರೆ. ಈಗ ನೋಡಿದರೆ 47 ಲಕ್ಷ ಅಂದರೆ ಸಾಧಾರಣ 50 ಲಕ್ಷ ಜನರನ್ನು ಈಗ ಪುನಃ SIR ಅಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಇದನ್ನು ಎರಡನ್ನೂ ನೀವು ಒಟ್ಟಿಗೆ ಸೇರಿಸಿದರೆ ಅಂದರೆ ಕಳೆದ ಚುನಾವಣೆಯಲ್ಲಿ 100%ಗಿಂತ ಜಾಸ್ತಿ ಮತದಾರರು ಈಗಾಗಲೇ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಇದೆ? ಇದು ಒಂದು. ಎರಡನೇದು, ನೀವು ನಮ್ಮ ಉತ್ತರ ಕರ್ನಾಟಕ ನೋಡಿದರೆ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ಜನ ವಲಸೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾದರೆ ಬಂದ ಜನರು ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಗೊತ್ತಾಗಬೇಕು. ಅದೇ ರೀತಿ ಉತ್ತರ ಭಾರತದಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗ ಬಂದ ಜನರು ಎಲ್ಲಿ ಹೋಗ್ತಾ ಇದ್ದಾರೆ? ಈಗ ನಾವು ಇಷ್ಟು ಜನರನ್ನು ಹೊರಗೆ ತೆಗೆದರೆ ಬಂದ ಜನರನ್ನಾದರೂ ನಾವು ಅವರು ಅಲ್ಲಿಂದ ಬಂದಿದ್ದಾರೆ ಅಂಥೇಳಿ ಅವರಿಗಾದರೂ ಮತದಾನದ ಹಕ್ಕನ್ನು ನಾವು ನೀಡಬೇಕಾಗತ್ತೆ. ಇಲ್ಲಾಂದರೆ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂಥೇಳಿ ಆದರೂ ನಾವೊಂದು ಹುಡುಕಬೇಕಾಗಿದೆ. ಈಗ ಇದು ನೋಡಿದರೆ ಸರಿ, ನಾವು ಏನು ಹೇಳ್ತಾ ಇದ್ದೇವೆ ಮತ್ತು ಏನು ಬೆಂಗಳೂರಲ್ಲಿ ಈಗ ಆಗ್ತಾ ಇದೆ ಅದು ಕರೆಕ್ಟಾಗಿ ತದ್ವಿರುದ್ಧವಾಗಿ ಆಗ್ತಾ ಇದೆ. ಅಂದರೆ ಬಂದ ಜನರು ಎಲ್ಲಿ ಹೋಗ್ತಾರೆ ಅಂತೇಳಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈಗ ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ದಂಗೆ ಆಗಿದೆ. ಬೆಂಗಳೂರಲ್ಲಿ ಸುಮಾರು ಸುರಂಗ ಮಾರ್ಗಗಳು ಮಾಡ್ತಿರೋದ್ರಿಂದ ಜನ ಎಲ್ಲ ಒಳಗಡೆ ಹೋಗ್ತಾರೆ. ಇಲ್ಲ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಮೋಸ್ಟ್ಲಿ ನುಸುಳುಕೋರನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದಾರಲ್ವಾ, ಬಾಂಗ್ಲಾದಿಂದ ಬಂದಿದ್ದಾರೆ, ಪಾಕಿಸ್ತಾನದಿಂದ. ಮೋಸ್ಟ್ಲಿ ಭಾರತದವರೇ ಏನಾದರೂ ಬಾಂಗ್ಲಾಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ವೋಟರ್ ID ಮಾಡ್ಕೋತಾ ಇದ್ದಾರೋ. ಯಾಕಂದ್ರೆ 6.5 ಕೋಟಿ ಜನ ಈಗಾಗಲೇ ಮಾಯ ಆಗಿದ್ದಾರೆ ಇಲ್ಲ ವೋಟರ್ ಲಿಸ್ಟಿಂದ. ಇಲ್ಲಿನೂ 1 ಕೋಟಿಗಿಂತ ಹೆಚ್ಚಿಗೆ ಒಂದು ತಮಾಷೆ ಇದೆ. ಇಲ್ಲ ಈಗ ಬರೀ ಬಾಂಗ್ಲಾದೇಶದಿಂದ ಕಣ್ಮುಂದೆ ಬರೋದು, ಯಾಕೆಂದರೆ ಅದು ಭಾಳ ಸ್ಪಷ್ಟ ಮುಸ್ಲಿಮ್ರಿಗೆ ಹೇಳೋದು. ಆದರೆ ನೇಪಾಳಿಂದ ಬಂದರು ಅಂತ ಹೇಳೋದು ಅಷ್ಟು ಜನ ಇರಲಿ. ಈ ಬಾಂಗ್ಲಾದೇಶದಿಂದ ಈಗ ನೀವು ಹೇಳ್ದಂಗೆ ಈಗಾಗಲೇ 6 ಕೋಟಿ ಜನ ನಮ್ಮಲ್ಲಿ ಮಾಯ ಆಗಿದ್ದಾರೆ. ಇನ್ನೂ ಸೇರಿದ್ರೆ ಇನ್ನೂ 2 ಕೋಟಿ ಜನ ಅಥವಾ ಇನ್ನೂ ಜಾಸ್ತಿ ಮಾಯ ಆಗ್ತಾರೆ. ಸೊ ಒಟ್ಟು ಒಂದು ಅಂದಾಜು ಏನಂದರೆ ಒಂದು 8ರಿಂದ 10 ಕೋಟಿ ಜನ, 12 ಕೋಟಿ ಸರ್ ಈಗ ಅಂದಾಜು ಮಾಡಿರೋದು, 12 ಕೋಟಿ ಜನ ಇಂಡಿಯಾದಿಂದ ಮಾಯ ಆಗ್ತಿದ್ದಾರೆ ಅಂದರೆ, ಅಥವಾ ಅಷ್ಟು ಜನ ನುಸುಳುಕೋರರು ಅಂತ ಅಂದ್ಕೊಂಡ್ರೆ, ಇವು ಬಾಂಗ್ಲಾದೇಶದ ಒಂದು 5 ಚಿಲ್ಲರೆ ಕೋಟಿ ಜನಸಂಖ್ಯೆ ಏನಿದೆ ಅದಕ್ಕಿಂತ ಜಾಸ್ತಿ ಆಗೋಯ್ತು. ಅಂದರೆ 2 ಪಟ್ಟು ಸಿಗಲ್ಲ. ಅಂದರೆ ಈಗ ಹಳೆ ಪಾಕಿಸ್ತಾನದ ಏನು ಒಂದಾಗಿತ್ತು, ಬಾಂಗ್ಲಾ ಮತ್ತು ಉತ್ತರ ಎರಡೂ ಬಂದಂಗೆ ಆಯಿತು. ಎರಡೂ ಕೂಡಿದಷ್ಟು ದೇಶದಲ್ಲಿ ನಮ್ಮ ಮತದಾರ ಪಟ್ಟಿಯಿಂದ ಹೊರಗಡೆ ಖಾಲಿ ಮಾಡ್ಕೊಂಬರ್ಬೇಕು. ಅಂದರೆ ಬಾಂಗ್ಲಾದೇಶದಲ್ಲಿ ಜನವೇ ಇಲ್ಲ, ಅದೊಳ್ಳೆ ಸ್ವೀಡನ್ ಥರ ಭಾಳ ಜನ ವಸತಿಯೇ ಇಲ್ಲದೆ ಜಾಗ ಆಗ್ಬಿಡ್ಬೇಕು. ನಿಜ ಅನ್ಸುತ್ತೆ ಸರ್, ಗಂಭೀರ. ಅಂದರೆ ಈ ಕಾಮನ್ ಸೆನ್ಸನ್ನು ಇಲ್ಲದೆ ಜನ ಈ ನುಸುಳುಕೋರು ಥಿಯರಿನ ಒಪ್ಕೊಂಡಿದ್ದಾರಲ್ಲ, ಇದು ಭಾಳ ದೊಡ್ಡ ದುರಂತ. ಇಲ್ಲ ಸರ್, ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಡೇಟ್ ಕೊಟ್ಟಿತ್ತು. ಇಷ್ಟರೊಳಗೆ ನೀವು ಇದನ್ನು ಸುಪ್ರೀಂ ಕೋರ್ಟ್ ಇದ್ರಿಗೆ ಕೊಡಿ, ನಮ್ಗೆ ಡಾಟಾ ಕೊಡಿ, ಎಷ್ಟು ಮಂದಿ ನುಸುಳುಕೋರು ಸಿಕ್ಕಿದಾರಂತ. ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅಂದರೆ ಸ್ಪಷ್ಟವಾಗ್ತಾ ಇದೆ, ಬಿಹಾರಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ ಅವ್ರಿಗೆ ಯಾರೂ ನುಸುಳುಕೋರು ಸಿಕ್ಕಿರೋ 13 ಜನ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ತುಂಬ ಜನ ನೇಪಾಳದವರು, ಮದುವೆಯಾಗಿ ಬಂದ ಹೆಣ್ಮಕ್ಳವರು. ಹೀಗಾಗಿ ಈ ನಂಬರ್ ತುಂಬ ಸುಳ್ಳು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಎಲ್ಲರೂ ಅದನ್ನು ಒಂದು ಬ್ಲಾಂಕೆಟ್ ಹಾಕೊಂಡು ನಂಬಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಂದು ಇಲ್ಲಿ ಆಧಾರ್ ಮಾಡಿಸ್ಕೊಂಡಿರೋರು ಇರಬಹುದು. ಆದರೆ ಪ್ರಶ್ನೆ, ಅದನ್ನು ಹುಡುಕಬೇಕಾಗಿರೋ ಕರ್ತವ್ಯ ಯಾರಿಗೆ ಸೇರಿದ್ದು? ಸರ್ಕಾರಕ್ಕೆ ಸೇರಿದ್ದು. ಎಲೆಕ್ಷನ್ ಕಮಿಷನ್ ಕೆಲಸ ಅಲ್ಲ, ಗೃಹ ಇಲಾಖೆ ಕೆಲಸ.
ಇನ್ನು ಮೋಸ್ಟ್ಲಿ ಅಮಿತ್ ಶಾ ಅವರು ಅಲ್ಲ. ಎಂಪಿಗಳನ್ನು ಖರೀದಿ ಮಾಡಲು ಬಿಜಿ ಇರೋದ್ರಿಂದ ಈ ಕೆಲಸನ ಅವ್ರು ಚುನಾವಣಾ ಆಯೋಗ ಒಂದೇ ಕೊಟ್ಟಿದ್ದಾರೆ ಅಲ್ಲ, ಜನಗಳ ಮೇಲೇ ತಾನು ಪ್ರಜೆ ಅಂತ ಪ್ರೂವ್ ಮಾಡೋ ಒಂದು ಹೊಣೆಯನ್ನು ಹೊರಿಸಿರೋದ್ರಿಂದ ಮುಸುಲ್ಕೋರು ಯಾರು ಅಂತ ಹೇಳೋ ಕೆಲಸ ಪ್ರಜೆಗಳಿಗೆ ಬಂದಂಗೆ ಆಗಿದೆ ಇಂಡೈರೆಕ್ಟಾಗಿ. ಈಗ ಇದು ಒಂದು ದೊಡ್ಡ ವ್ಯಂಗ್ಯ ಇದು. ಅಂದ್ರೆ UAPA ಕಾನೂನು ಏನಿದೆ ನಿಮ್ಮ ಮೇಲೆ ಹಾಕಿದ್ರೆ ನೀವೇ ನಿರಪರಾಧಿ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ದೇ ಇದೆ. ಹಾಗೆ ನೀವು ಭಾರತದಲ್ಲಿ ಹುಟ್ಟಿದ ಮೇಲೆ ಇಡೀ ಭಾರತದ ಮೇಲೆ ಹಾಕಿದಂಥ UAPA ಕಾಯ್ದೆ ಅಂತ ಹೇಳ್ಬೋದು. UAPAನಲ್ಲಿ ಏನಿದೆ, ನಿಮ್ಮ ಮೇಲೆ ಅಪಾದನೆ ಮಾಡಿದ್ರೆ ಆ ಅಪಾದನೆಯನ್ನು ಪ್ರೂವ್ ಮಾಡೋದು ನಿಮ್ಮ ಕೆಲಸ, ನಿರಪರಾಧಿ ಅಂತ ಪ್ರೂವ್ ಮಾಡೋದು ನಿಮ್ಮ ಕೆಲಸ, ಪೊಲೀಸರ ಕೆಲಸ ಅಲ್ಲ. ಹಾಗೆಯೇ ಇವಾಗ ನಾನು ಪ್ರಜೆಯನ್ನು ಪ್ರೂವ್ ಮಾಡೋದು ನನ್ನ ಕೆಲಸ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಇದು ಇಡೀ ಭಾರತದ ಜನತೆಯ ಮೇಲೆ ತಂದಿರುವಂಥ ಒಂದು UAPA ಆ್ಯಕ್ಟನ್ನು ಒಂದು 110 ಕೋಟಿ ಮತದಾರರ ಮೇಲೆ ತಂದ UAPA ಅದು ಮಾನವ ಹಕ್ಕಿನ ಉಲ್ಲಂಘನೆ ಕಂಪ್ಲೀಟಾಗಿ. ಈಗಾಗಲೇ ವಿಶ್ವಸಂಸ್ಥೆ ಆ ಥರ ಹೇಳಿದ್ದಾವೆ ಇದು ಉಲ್ಲಂಘನೆ ಆಗ್ತಾ ಇದೆ ಅಂತ. ಆದರೆ ನಮ್ಮ ದೇಶ ವಿಶ್ವಸಂಸ್ಥೆಗೆ ಯಾವುದಕ್ಕೆ ಸಿಗ್ನೇಟರಿ ಆಗಿದೆಯೋ ಅದನ್ನು ಯಾವತ್ತಿಂದನೂ ಉಲ್ಲಂಘನೆ ಮಾಡ್ಕೊಂಡು ಬರ್ತಾನೇ ಇದೆ. ಉದಾಹರಣೆಗೆ ಕಾಶ್ಮೀರ ಅಥವಾ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಆ್ಯಕ್ಟ್ ಇರ್ಬೋದು, ಅಂಥದ್ರಲ್ಲಿ ಇದು ಒಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಇದೊಂದು ಬೇಜವಾಬ್ದಾರಿಯಾದ ಕೆಲಸ ನಡೀತಾ ಇದೆ. ಇದನ್ನು ನಾವು ಫಸ್ಟ್ ಅರ್ಥಕೊಳ್ತೀವಿ. ಇದು ಬೇಜವಾಬ್ದಾರಿ ಇಲ್ಲ ಸರ್, ತಮ್ಮದೇನೋ ಹುನ್ನಾರವನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು. ಕೇವಲ ಬೇಜವಾಬ್ದಾರಿಯಿಂದ ಆಗಿದ್ರೆ ಅವ್ರಿಗೆ ಒಂದು ಯಾರಾದರೂ ತೆಲಿಗೆ ಕೊಟ್ಟಿಗೆ ಬುದ್ಧಿ ಹೇಳ್ಬೋದಿತ್ತು. ಅವರು ಇದನ್ನು ಪರ್ಪಸ್ಲಿ ಮಾಡ್ತಾ ಇದ್ದಾರೆ. 2028, 2029 ಬರುವ ಚುನಾವಣೆಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಸೋಲ್ಬಾರ್ದು ಅನ್ನೋ ಒಂದು ಹುನ್ನಾರ ಇದೆಯೋ ಸ್ಪಷ್ಟವಾಗ್ತದೆ. ಸರ್, ಈ ಶಿಫ್ಟ್ ಅನ್ನೋದು, ವಲಸೆ ಅನ್ನೋದು ಇತ್ತೀಚಿನ ದಿನಗಳೆಲ್ಲ ಹೇಗೆ ನಾವು ಅಭಿವೃದ್ಧಿ ಹೊಂದ್ತಾ ಇದೆ ಅಥವಾ ಅಭಿವೃದ್ಧಿ ಅಂತ ಏನು ತೋರಿಸ್ತಾ ಇದ್ದಾರೆ ಬ್ರ್ಯಾಕೆಟಲ್ಲಿ ಅನಿವಾರ್ಯವಾಗ್ತಾ ಇದೆ. ಹಳ್ಳಿಗಳಿಂದ ಸಿಟಿ ಬರೋದು, ದೇಶದಿಂದ ರಾಜ್ಯದಿಂದ ರಾಜ್ಯಕ್ಕೆ ಹೋಗೋದು. ಈ ಶಿಫ್ಟ್ ಅನ್ನೋ ನಂಬರ್ ಈ ಮಟ್ಟಕ್ಕೆ ಆಗಲಿಕ್ಕೆ ಏನು ಕಾರಣ? ಅವರು ಅಕಸ್ಮಾತ್ ಶಿಫ್ಟ್ ಆಗಿರೋರಿಗೆ ತಮ್ಮದೇ ಮತವನ್ನು ಮತ್ತೆ ಸ್ಥಾಪಿಸ್ಕೊಳ್ಳೋಕ್ಕೆ ಫಾರ್ಮ್ 6 ತುಂಬೋದು ಎಷ್ಟು ನ್ಯಾಯಸಮ್ಮತ ಆಗ್ತದೆ? ಅಲ್ಲ, ಈಗ ಇಲ್ಲಿ ಅತಿ ದೊಡ್ಡ ಫ್ಲಾ ಆಗಿರೋದು ಇಲ್ಲೇ ಇರೋವಂಥದ್ದು. ಅಂದರೆ ಈಗೇನು ಅವರು 20% ಜನರು ಡಿಲೀಟಿಂಗ್ ಲಿಸ್ಟಲ್ಲಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೋರ್ ದೆನ್ 15% ಆಬ್ಸೆಂಟು ಮತ್ತು ಶಿಫ್ಟ್. ಸೊ ಆಬ್ಸೆಂಟು ಶಿಫ್ಟ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಯೋಚನೆ ಮಾಡಬೇಕು. ಆಬ್ಸೆಂಟ್ ಅಂತ ಹೇಳಿದ್ರೆ BLAಗಳು ಮನೆಗೆ ಹೋದಾಗ ಅವ್ರು 3 ಸರಿ ಹೋಗಬೇಕು ಅಂತಿದೆ. ನಾನು 3 ಸರಿ ಹೋದಾಗಲೂ ಬಾಗಿಲು ಹಾಕಿತ್ತು ಅಂದರೆ ಅವ್ರು ಕೆಲಸಕ್ಕೆ ಹೋಗಿದ್ದರು ಅಥವಾ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ, ಇನ್ನೂ ಬಂದಿರಲಿಲ್ಲ, ನಮಗೆ ಸಿಗಲಿಲ್ಲ ಅವರು. ಹಾಗಾಗಿ ಅವರು ಡಿಲೀಟೆಡ್ ಅದು. ಶಿಫ್ಟೆಡ್ ಅಂಥೇಳಿ ಮೊದಲು ಇಲ್ಲಿದ್ದರು, ವೋಟರ್ ಐ ಡಿ ಮಾಡಿಸಿದ್ರು, ಈಗ ಮನೆ ಬದಲಾಯಿಸ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ, ಅಲ್ಲಿ ಇಲ್ಲ ಅನ್ನೋದು. ಅದನ್ನು ಬಾಡಿಗೆ ಮನೆಯವರು ಬಾಡಿಗೆ ಮನೆ ಬದಲಾಯಿಸಿರ್ಬೋದು, ಅಥವಾ ಉದ್ಯೋಗ ಬೇರೆ ಕೆಲಸ ಟ್ರಾನ್ಸ್ಫರ್ ಆಯಿತು ಅಂತ ಬೇರೆ ಕಡೆ ಹೋಗಿರ್ಬೋದು, ಅಥವಾ ಮದುವೆ ಆಗಿ ಬೇರೆ ಮನೆಗೆ ಹೋಗಿರ್ಬೋದು, ಏನೇ ಕಾರಣಕ್ಕೆ ಇರ್ಬೋದು ಶಿಫ್ಟ್ ಆಗಿದ್ದಾರೆ ಅಂಥೇಳಿ. ಇನ್ನೊಂದು ಇದು AS. ನೆಕ್ಸ್ಟು DDO ಬರ್ತವೆ, ಡೆತ್ತು, ಡೂಪ್ಲಿಕೇಟು ಆ್ಯಂಡ್ ಅದರ್ಸು ಅಂತೇಳಿ. ಈ ಅದರ್ಸ್ ಏನು ಅನ್ನೋದು ದಿಗುಳು ನಿಗೂಢ, ಅದೇನು ಗೊತ್ತೇ ಆಗ್ತಿಲ್ಲ. ಈ ಡೆತ್ ಆ್ಯಂಡ್ ಡೂಪ್ಲಿಕೇಟ್ನಲ್ಲಿ ಅದು ಕರೆಕ್ಟಾಗಿದೆ. ಯಾರೊಬ್ಬ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಅವ್ರನ್ನ ಮನೇಲಿ ಹೋದಾಗ ಎಲಿಮಿನೇಷನ್ ಫಾರ್ಮ್ ಕೊಟ್ಟಾಗ ಇಲ್ಲ ಇವ್ರು ಸಾವಾಗಿದೆ, ಸರಿ ಡೆತ್ ಅಂತ ಬರ್ಕೊಳ್ತೀವಿ. ಡೂಪ್ಲಿಕೇಟ್ ಇದ್ದಾಗ ನಿಮ್ದು 2 ಕಡೆ ತೋರಿಸುತ್ತೆ, ಅದು ಆ್ಯಪ್ ಒಳಗೆ ತೋರಿಸುತ್ತೆ. ನಿಮ್ದು ಇಲ್ಲೂ ಇದೆ ಅಲ್ಲೂ ತೋರಿಸಿ ಎಲ್ಲಿ ಇಟ್ಕೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಮ್ಗೆ ಅದು ಬೇಡ ಇದು ಅಂತ ಅದು ಹೋಗ್ತದೆ, ಅವೆರಡು ಓಕೆ. ಈ ಡಿಸ್ಪ್ಯೂಟ್ ಅದಲ್ಲ. AS ಆಬ್ಸೆಂಟು ಮತ್ತು ಶಿಫ್ಟೆಡ್. ಆಬ್ಸೆಂಟು ಮತ್ತು ಶಿಫ್ಟೆಡ್ ಅನ್ನೋರು ಇವರೇ ಹೆಚ್ಚು ಕಡೆ 10-90 ಲಕ್ಷ ದಾಟಿರೋರು ಇದೇ ಜನನೇ. ಇವರು ಜೀವಂತವಾಗಿದ್ದಾರೆ ಅನ್ನೋದು ಅರ್ಥ. ಅವರು ಜೀವಂತ ಮತದಾರರು, ಸಜೀವ ಮತದಾರರು. ಅವರೆಲ್ಲೂ ಹೋಗಿಲ್ಲ. ಭಾರತದ ಪ್ರಜೆಗಳು ಯಾವ ದೇಶ ಬಿಟ್ಟು ಹೋಗಿಲ್ಲ, ಅವರು ಇಲ್ಲೇ ಇದ್ದಾರೆ, ಅವರು ಮತದಾರ ಇದ್ದಾರೆ. ಆದರೆ ಇವರಿಗೆ ನಮ್ಮೊಳಗೆ 3 ಫಾರ್ಮ್ ಇದ್ದಾವೆ. ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8. ಫಾರ್ಮ್ ನಂಬರ್ 6 ಅಂತ ಹೇಳಿದ್ರೆ 18 ವರ್ಷ ಆಗಿ ಹೊಸದಾಗಿ ನೋಂದಣಿ ಮಾಡ್ತೀರಾ ಅಂದರೆ ಫಾರ್ಮ್ ನಂಬರ್ 6. ಡೆತ್ ಆಗಿದೆ ಅಥವಾ 2 ಕಡೆ ಇದೆ ಡೂಪ್ಲಿಕೇಟು, ಒಂದು ವೋಟ್ ತೆಗಿಬೇಕು ಅನ್ನೋಂಗಿದ್ರೆ ಫಾರ್ಮ್ ನಂಬರ್ 7. ನಿಮಗೆ ತಿದ್ದುಪಡಿಗಳಿದೆ, ಶಿಫ್ಟಿಂಗ್ ಆಗಿದೆ, ಮನೆ ಅಡ್ರೆಸ್ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ ಫಾರ್ಮ್ ನಂಬರ್ 8. ಈಗ ಈ ಜನ ಏನಿದಾರಲ್ಲ, ಈಗ ಈ ಹೆಚ್ಚೆಚ್ಚು ಕೂಡ 1 ಕೋಟಿಯಷ್ಟು ಜನ ಏನಿದ್ದಾರೆ, ಈ ಜನ ಬರಬೇಕಾಗಿದ್ದು ಯಾವ ಕ್ಯಾಟಗರಿಯಲ್ಲಿ ಬರಬೇಕಾಗಿತ್ತು? ಫಾರ್ಮ್ ನಂಬರ್ 8 ಕ್ಯಾಟಗರಿಯಲ್ಲಿ ಬರಬೇಕಾಗಿತ್ತು. ಇವರು ವಿಳಾಸಗಳು ಚೇಂಜ್ ಆಗಿದೆ, ಅದನ್ನು ಮಾಡಬೇಕಾಗಿತ್ತು. ಆದರೆ SIR ಏನು ಮಾಡ್ತಿದೆ ಅಂದರೆ ಅವ್ರನ್ನ 8 ಅಲ್ಲ ಡಿಲೀಟ್ ಮಾಡ್ತಾ ಇದೆ. ನೀವು ಹೋದ್ರಿ, ಬಾಡಿಗೆ ಮನೆಯಲ್ಲೇ ಹೋಗಿದ್ದೀರಾ, ನೀವು ಡಿಲೀಟ್. ನೀವು ಬೇರೆ ಕಡೆ ಹೋಗಿದ್ದೀರಾ, ಡಿಲೀಟ್. ಮದುವೆಯಾಗಿ ಬೇರೆ ಕಡೆ ಹೋದ್ರೆ ನೀವು ಡಿಲೀಟ್. ಎಲ್ಲರೂ ಮನಸ್ಸಿಗೆ ಬಂದ ಡಿಲೀಟ್ ಅನ್ನೋದು ಏನು ಹುಡುಗಾಟಿಗೆನ? ಇವರು ತಮಾಷೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನು. ಇದು ಮಹಾಪರಾಧ. ನೀವೆಲ್ಲಾದರೂ ಹೋಗಿ ಯಾರ್ದಾದ್ರೂ ಒಬ್ಬ ಆಫೀಸರು ನಿಮಗೆ ತಪ್ಪಾಗಿ ಒಬ್ಬನ ಡಿಲೀಟ್ ಮಾಡ್ತಾ ಇರಿದ್ರೆ ಜೈಲಿಗೆ ಹೋಗ್ತಾರೆ. ನಾನು ಕೇಸ್ ಹಾಕಿದರೆ ನನ್ನನ್ನು ಹೆಂಗೆ ಡಿಲೀಟ್ ಮಾಡ್ತೀರಂದ್ರೆ, ನೀವು ನನ್ನ ಅಧಿಕಾರಿ, ನೀವು ನಾನು ಡಿಲೀಟ್ ಮಾಡಿದ್ರೆ, ನಾನು ನಿಮ್ಮ ಮೇಲೆ ಚಾಲೆಂಜ್ ಮಾಡಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಯಾಕಂದರೆ ಅಷ್ಟಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ನಮ್ಮ ಸಂವಿಧಾನಿಕ ಮೂಲಭೂತ ಹಕ್ಕು. ನನ್ನ ಓಟು ನನಗೆಲ್ಲ ಕೇಳೋಕ್ಕಾಗಲ್ಲ. ನೀವು ಸಾಲಿಡ್ ರೀಸನ್ ಕೊಡಬೇಕು. ಸಾಲಿಡ್ ರೀಸನ್ ಕೊಡಬೇಕು ಅಂದರೆ ನೀವು 4ರಲ್ಲಿ 1 ಕಾರಣ ಕೊಡಲೇಬೇಕು. ಒಂದು 18 ವರ್ಷ ಇವ್ರಿಗೆ ಆಗಿಲ್ಲ, ಇವರು ವೋಟಿಂಗ್ ಪಡ್ಕೊಂಡ್ಬಿಟ್ಟಿದ್ದಾರೆ.
ಇಲ್ಲ ಇವರಿಗೆ ಮತಿಭ್ರಮಣೆ ಆಗಿಬಿಟ್ಟಿದೆ, ಇವ್ರಿಗೆ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದ್ದಾವೆ, ಇದು ಗಾನ್ ಮೈಂಡ್ ಅಂತೇಳಿ ಇವ್ರಿಗೆ ವೋಟಿಂಗ್ ಪವರ್ಸ್ ಕೊಡೋಕ್ಕಾಗಲ್ಲ, ಅಥವಾ ಕೋರ್ಟಿಂದ ಆರ್ಡರ್ ಆಗಿದೆ, ಇವರು ಭಾಳ ದೊಡ್ಡ ಅಪರಾಧ ಮಾಡಿದ್ದಾರೆ, ಹಾಗೆ ಇವರು ವೋಟಿಂಗ್ ರೈಟ್ಸ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಇದೆ, ಅಥವಾ ನಾಲ್ಕನೇದು ಇವರು ಭಾರತೀಯರಲ್ಲ ಅಕ್ರಮ ವಲಸಿಗರು, ಅದಕ್ಕೆ ಪ್ರೂಫ್ಸ್ ಇದೆ. ಅದು ಪ್ರೂಫು ಆಪಾದನೆ ಮಾಡಿದ್ರಾಗಲ್ಲ, ಪ್ರೂಫ್ ಆಗಿ ಸಾಬೀತಾಗಬೇಕು ಕೋರ್ಟಲ್ಲಿ. ಇದಾದರೆ ಮಾತ್ರನೇ ತೆಗೆದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ವೋಟನ್ನು ಮುಟ್ಟಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರೆ? 1 ಕೋಟಿ ಜನರು ವೋಟನ್ನು ಡಿಲೀಟ್ ಮಾಡೋಕ್ಕೆ ಇವ್ರಿಗೆ ಪವರ್ಸ್ ಕೊಟ್ಟಾರೆ ಯಾರು? ಅದು ಕೂಡ ಏನು, ಸುಮ್ಮನೆ ಹಿಂಗೆ BLOs ಕಟ್ಟಿ ಒಂದು ಎನಿಮರೇಷನ್ ಅಂತ ಒಂದು ಕಾಗದವನ್ನು ಕಳಿಸಿ, ಆ ಕಾಗದ ತೊಗೊಂಡೋಗಲ್ಲಿ ಹಾಕಿ ಅವ್ರು ಏನೋ ಕೊಟ್ಟರು ಅಂತೇಳಿ ನಾವು ಕಾಗದ ಕೊಡೋಕೋಲ್ಲಿ ಜನ ಸಿಕ್ಕಿಲ್ಲ, ನಾವು ಅವ್ರನ್ನ ಡಿಲೀಟ್ ಮಾಡೋಕ್ಕಿದ್ದೀವಿ ಅಂದರೆ ಏನು ಅರ್ಥ ಇದು? ಇದೇನು ಡೆಮೋಕ್ರಸಿಯಲ್ಲಿದೆಯೋ, ಎಲ್ಲಿದ್ದೀವಿ ಇದು ನಮ್ಮ ವೋಟಿಂಗ್ ರೈಟ್ಸ್ ಕೇಳೋಕ್ಕೋಸ್ಕರ? ಹಾಗಾಗಿ ಇದೇನು ಡಿಲೀಷನ್ ಮಾಡಿದ್ದಾರೆ, ಇಟ್ ಈಸ್ ಟೋಟಲಿ ಅವ್ರು ನಿಲ್ಲಿಸಲೇಬೇಕಿದು. ಇದು ಅಕ್ರಮ, ಇದು ಅಪರಾಧ. ಇದು ಈ ಅಪರಾಧದ ಹೊಣೆ, ಈ ಅಪರಾಧವನ್ನು ಎಸಗಿರೋದು ಎಲೆಕ್ಷನ್ ಕಮಿಷನ್. ಪ್ರತಿಯೊಂದು ಇಂಥದ್ದೇನು ಆದರೂ BLOಗಳು ತೋರಿಸ್ತಾರೆ. BLOಗಳೆಲ್ಲ ಪಾಪದ ಜನ ಅವರು, ಅವ್ರಿಗೆ ಬಂದು ಹಿಂಸೆ ಕೊಡ್ತಾ ಇದ್ದೀರಿ ನೀವೆಲ್ಲ ಕರ್ಕೊಂಡು. ಈ ಪ್ರೋಸೆಸ್ಗೆ BLOಗಳನ್ನ ತೊಗೊಳ್ಳೇಬಾರ್ದಾಗಿತ್ತು ಇವ್ರನ್ನೆಲ್ಲ ಕೂಡ. ನೀವು ತೊಗೊಂಡು ಅವರಿಗೆ ಸರಿಯಾಗಿ ಟ್ರೈನಿಂಗು ಕೊಡೋದಲ್ಲೇ ಅವರಿಗೆ ಟಾರ್ಚರು ಮಾಡಿ ಮತ್ತೆ ತಪ್ಪು ಬಂದರೆ ಅವ್ರಿಗೆ ಶಿಕ್ಷೆ ತೋರಿಸ್ತಾರೆ. ಅನ್ಬುಕುಮಾರ್ ಹತ್ರ ನಾವು ಏನು ಕೇಳಿದ್ರು ಕೂಡ ಉದಾಹರಣೆ ತನ್ನಿ, ನಾನು ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ. ಉದಾಹರಣೆ ತಂದೀವಿ, ನಿಮ್ಮ ಮೇಲೆ ಕ್ರಮ ತೊಗೊಳ್ಬೇಕಾಗಿದೆ ಸ್ವಾಮಿ. ನೀವು ಇದಕ್ಕೆಲ್ಲ ಕಾರಣರು, ನೀವು ಡಿಲೀಟ್ ಮಾಡಿರೋದು, BLOಗಳಲ್ಲ. 1 ಕೋಟಿ ಜನ ಡಿಲೀಟ್ ಮಾಡಿರೋದು ನೀವು. ಹಾಗಿದ್ರೆ ಶಿಕ್ಷೆ ಕೊಟ್ಕೋಬೇಕು, ನಿಮ್ಮನ್ನು ಶಿಕ್ಷೆ ಕೊಟ್ಕೊಳ್ಳಿ. ಸೊ ಹಂಗಾಗಿ ಇದ್ರ ದೊಡ್ಡ ಫ್ರಾಡ್ನ ಕೀ ಪಾಯಿಂಟ್ ಇರೋದು ಇಲ್ಲಿ. ಇನ್ನೂ ಬೇರೆ ಇದ್ದಾವೆ. ಈಗ ಒಟ್ಟು ಇದರೊಳಗೆ SIR ಒಳಗೆ 3 ಗಡ್ಡಾಂತರಗಳು. ಒಂದು ಎನ್ಯುಮರೇಷನ್ ಫಾರ್ಮ್ದು, ಎರಡನೇದು ಮ್ಯಾಪಿಂಗ್ದು, ಮೂರನೇದು ಲಾಜಿಕಲ್ ಡಿಸ್ಕ್ರಿಪರೆನ್ಸಿದು. ಮೊದಲ ಗಂಡಾಂತರದ ಕೀ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಆಬ್ಸೆಂಟ್ ಮತ್ತು ಶಿಫ್ಟೆಡ್ನ ಡಿಲೀಟ್ ಅಂತ ಮಾಡ್ತಾ ಇರೋದು. ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಅವ್ರಿಗೂ ಅದನ್ನು ಕೇಳ್ತಿರೋದು, ನೀವು ಫಸ್ಟ್ ಇದನ್ನು ಡಿಲೀಟ್ ಅಲ್ಲ, ಇವ್ರಿಗೆ ಕೊಡಿ, ಎನ್ಯುಮರೇಷನ್ ಫಾರ್ಮ್ ಕೊಡಿ, ಫಾರ್ಮ್ 8 ಕೊಡಿ. ಅದರ್ಸ್ ಅಂದ್ರೆ ಏನು ಅನ್ನೋದೇ ವ್ಯಾಖ್ಯಾನ ಇಲ್ಲ. ಅದರ್ಸ್ ಅದು ಇನ್ನೊಂದಿದೆ, ಅದು ಕೂಡ ಒಂದು ಚರ್ಚೆ ವಿಚಾರ ಇದೆ. ಅವರು ಓಪನಿಗೆ ಹೇಳಬೇಕು, ಒಂದು ಆ ನಂಬರ್ಸ್ ಏನು ಮತ್ತು ಪ್ರತಿ ಕಾರಣ ಕೊಡಬೇಕು. ನೀವು ಅಲ್ಲಿ ಹಾಕಿದ್ದೀರಿ ಅಂದರೆ ಏನಕ್ಕೆ ಹಾಕಿದ್ದೀರಿ ನೀವು ಕಾರಣ ಕೊಡಬೇಕು. ಕಾರಣ ಕೊಡ್ತಾರೆ ಇಲ್ಲ. ಬಾಂಗ್ಲಾದೇಶದಲ್ಲಿ ಏನು ಪ್ರಾಬ್ಲಮ್ ಆಗಿದ್ದು ನೋಡಿ, 34 ಲಕ್ಷ ಜನ ಕೋರ್ಟಿಗೆ ಹೋಗಿದ್ದಾರೆ. ಎಂಥ ತಮಾಷೆ ವಿಚಾರ ಗೊತ್ತಾ? 34 ಜನ ಕೋರ್ಟಿಗೆ ಹೋಗಿ ನಿಂದೇನಪ್ಪ ನಿಂದು ಇಶ್ಯೂ ಅಂತ ಹೇಳಿದ್ರೆ ಅವರಿಗೆ ನನಗೇನು ಡಿಲೀಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಂದು ಡಿಲೀಟ್ ಆಗಿದೆ ಅಂತ ಮಾತ್ರ ಗೊತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅವರೇ ಕಲ್ಪನೆ ಮಾಡ್ಕೊಂಡು ಬಹುಶಃ ನನ್ನ ಹೆಸರಿನಲ್ಲಿ SHAKH ಅಂತಿಲ್ಲಿತ್ತು, SHAK ಅಂತಿತ್ತು, ಆದ ಕಾರಣಕ್ಕಾಗಿ ಮಾಡಿರಬಹುದು, ಆದರೆ ಶೇಖ್ ಅಂದರು ನಾನೇ ಅಂತ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಇದು ಪಶ್ಚಿಮ ಬಂಗಾಳದಲ್ಲಿ ಟ್ರಿಬ್ಯುನಲ್ ನಡೀತಾರೆ. ಕಾರಣ ಕೊಡಬೇಕಾರಲ್ಲ ನೀವು. ಈಗ ನೀವು ಡಿಲೀಟ್ ಅಂತ ಮಾಡ್ತೀರಾ ಅಂದರೆ ನೀವು ಶಿಫ್ಟಿಂಗ್ ಅನ್ನೋದು ಡಿಲೀಟ್ ಅನ್ನೋದು ಕಾರಣ ಇಲ್ಲ, ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಯಾವ ಕಾನೂನು ಪುಸ್ತಕದಲ್ಲೂ ಇಲ್ಲ, ಎಲೆಕ್ಷನ್ ಮ್ಯಾನ್ಯುಯಲಲ್ಲೂ ಇಲ್ಲ. ತೋರಿಸ್ಬಿಡಿ ನೀವು ಎಲೆಕ್ಷನ್ ಮ್ಯಾನ್ಯುಯಲಲ್ಲಿ. ಮನೆ ಶಿಫ್ಟ್ ಆದರೆ ಡಿಲೀಟ್ ಮಾಡ್ಬೋದು ಅಂತ ಪವರ್ಸ್ ಯಾರು ಕೊಟ್ಟಾರೆ ನಿಮಗೆ? ಇದನ್ನು ಮಿಸ್ಯೂಸ್ ಆಫ್ ಪವರ್ಸ್. ಎಲೆಕ್ಷನ್ ಕಮಿಷನ್ನು ಮನಸ್ಸಿಗೆ ಬಂದಂಗೆ ಕುಡಿತಿದೆ, ಸರ್ವಾಧಿಕಾರಿಯಾಗಿ ನಡ್ಕೊಳ್ತಿದೆ. ನಾನು ಯಾರಿಗೆ ಬೇಕಾದ್ರೂ ಇಡ್ತೀನಿ, ಯಾರಿಗೆ ಬೇಕಾದ್ರೂ ತೆಗಿತೀನಿ ಅಂತಿದೆ. ಹಾಗಾಗಲ್ಲ, ನಿನ್ನೆ ತೆಗಿತೀವಿ ನಾವು, ಎಲೆಕ್ಷನ್ ಕಮಿಷನ್ನೇ ತೆಗಿತೀವಿ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ಅಲ್ಟಿಮೇಟ್ ಪವರ್, ಪೀಪಲ್ ಆರ್ ದ ಅಲ್ಟಿಮೇಟ್ ಪವರ್. ನೀವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.